ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಧನದಾಹಿಗಳ ಹಾವಳಿ ಮಿತಿ ಮೀರಿ ಹೋಗ್ತಾ ಇದೆ. ಫಿನಾನ್ಸ್ ಸಿಬ್ಬಂದಿಗಳ ಹಾವಳಿಗೆ ಜನ ಬೇಸತ್ತು ಹೋಗಿದ್ದಾರೆ. ಈಗ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಪಬ್ಲಿಕ್ ಟಿವಿ ಮಾಡಿದೆ. ನಾಳೆ ಸಿಎಂ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಕರೆಯಲಾಗಿದೆ. ಫಿನಾನ್ಸ್ ಹಾವಳಿಗೆ ಬೀಳ್ತಾ ಬ್ರೇಕ್ ಅನ್ನೋ ಪ್ರಶ್ನೆ ಎದುರಾಗಿದೆ. ವಿಶೇಷ ಕಾನೂನು ತರೋದಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ನಿರ್ಧರಿಸಿದ್ದಾರೆ. ವಿಶೇಷ ಕಾನೂನು ತರೋ ಬಗ್ಗೆ ನಿರ್ಣಯ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಣ್ಣ ವ್ಯಕ್ತಿಗಳಿಗೆ ಆಗ್ತಾ ಇರುವಂತಹ ಶೋಷಣೆಯನ್ನ ತಡೆಯೋದು ನಮ್ಮ ಮುಖ್ಯ ಉದ್ದೇಶ, ಅದಕ್ಕಾಗಿ ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಮೈಕ್ರೋ ಫಿನಾನ್ಸ್ ರೆಗ್ಯುಲೇಷನ್ ಮನಿ ಲಾಂಡ್ರಿಂಗ್ ಬಿಲ್ ತರೋದಕ್ಕೆ ಈಗ ಚರ್ಚೆಯನ್ನ ನಡೆಸಲಾಗಿದೆ. ಈಗಿರುವ ಕಾನೂನಿನಲ್ಲಿ ಬಲವಿಲ್ಲ ಅಂತ ಖುದ್ದು ಸಚಿವರೇ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆನೇ ಅದರ ಬಗ್ಗೆ ತುರ್ತಾಗಿ ಸಭೆ ಕರೆದಿದ್ದಾರೆ. ವಿಶೇಷವಾದಂಥ ಕಾನೂನನ್ನು ಮಾಡೋದಕ್ಕೆ ಹಾಗೂ ಈ ರೀತಿ ಶೋಷಣೆಯ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ, ಜನರ ಶೋಷಣೆಯನ್ನು ಆಗದ ಹಾಗೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇತರ ಸೆಂಟ್ರಲ್ ಏಜೆನ್ಸೀಸ್ ಏನಿದಾವೆ, ಫಿನಾನ್ಸಿಂಗ್ ಏಜೆನ್ಸೀಸ್, ಅವುಗಳು ಈ ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಆಗ್ತಕ್ಕಂಥ ಆ ನೋವು ಹಾಗೂ ಶೋಷಣೆ ಅವುಗಳ ಬಗ್ಗೆ ಎಲ್ಲ ಕಾನೂನುಗಳನ್ನು ಅವರು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್